ಲೋಕ ಚುನಾವಣೆ ಹೊಸ್ತಿಲಲ್ಲಿ ದೋಸ್ತಿಗಳಿಗೆ ಐಟಿ ಶಾಕ್ ಅನ್ನ ನೀಡಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಲೋಕ ಚುನಾವಣೆ ಹೊಸ್ತಿಲಲ್ಲಿ ದೋಸ್ತಿಗಳಿಗೆ ಐಟಿ ಶಾಕ್ ನೀಡಿದೆ. ಸಿಎಂ ಆಪ್ತರು ಸಚಿವರ ಆಪ್ತರ ಮನೆಗಳ ಮೇಲೆ ಇವತ್ತು ಐಟಿ ದಾಳಿಯನ್ನ ನಡೆಸಿದೆ. ರಾಜ್ಯಾದ್ಯಂತ 20ಕ್ಕೂ ಹೆಚ್ಚು ಕಡೆ ಆದಾಯ ತೆರಿಗೆ ದಾಳಿ ನಡೆಸಿದೆ. ಸಚಿವ ಪುಟ್ಟರಾಜು ಅಣ್ಣನ ಮಗ ಬೆಂಬಲಿಗರ ಮನೆ ಮೇಲೆ ದಾಳಿಯನ್ನ ನಡೆಸಿದೆ. ಮಂಡ್ಯ ಮೈಸೂರಿನಲ್ಲಿರುವ ಮನೆ ಕಚೇರಿಗಳ ಮೇಲೂ ಕೂಡ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಹಾಸನದಲ್ಲಿ ಪಿಡಬ್ಲ್ಯೂಡಿ ಕಚೇರಿಯಲ್ಲೂ ಕೂಡ ಕಡತಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಐಟಿ ಅಧಿಕಾರಿಗಳು. ಹಾಸನದಲ್ಲಿರುವ ರೇವಣ್ಣರ ಆಪ್ತ ಗುತ್ತಿಗೆದಾರ ಮನೆಗಳೇ ಟಾರ್ಗೆಟ್ ಆಗಿದೆ. ಹೀಗಾಗಿ ಆದಾಯ ತೆರಿಗೆ ಅಧಿಕಾರಿಗಳು ಅಲ್ಲೂ ತೆರಳಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಶಾಸಕ ಬಾಲಕೃಷ್ಣ ಆಪ್ತ ಅಶ್ವಥ್ ನಾರಾಯಣ್ ಮನೆಯಲ್ಲೂ ಕೂಡ ಈಗ ಸರ್ಚಿಂಗ್ ನಡೀತಿದೆ. ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಎಂಎಲ್ಸಿ ಫಾರೂಕ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಜೆಡಿಎಸ್ಗೆ ಬೆನ್ನೆಲುಬಾಗಿರುವ ಎಂಎಲ್ಸಿ ಫಾರೂಕ್ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ವಿಚಾರವಾಗಿ ನಿನ್ನೆ ಮುಖ್ಯಮಂತ್ರಿ ಸಿಎಂ ಕುಮಾರಸ್ವಾಮಿ ಒಂದು ಹಿಂಟ್ ಅನ್ನ ನೀಡಿದ್ರು. ಕೇಂದ್ರಕ್ಕೆ ಇರೋದು ಒಂದೇ ಅಸ್ತ್ರ ಅಂದ್ರೆ ಅದು ಐಟಿ ಮತ್ತು ಇಡಿ. ಈ ನಿಟ್ಟಿನಲ್ಲಿ ಅವರಿಗೆ ನೇರವಾಗಿ ಹೋರಾಟ ಮಾಡೋಕೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳ ಮುಖಾಂತರ ಅಚ್ಚು ಬಿಡ್ತಾ ಇದ್ದಾರೆ. ಹೀಗಾಗಿ ಐಟಿ ಮತ್ತು ಇಡಿ ಎರಡೂ ಸಂಸ್ಥೆಗಳು ಅವ್ರಿಗೆ ಒಂದ್ ರೀತಿ ಅವ್ರು ಹೇಳ್ದಂಗೆ ನಡ್ಕೊಳ್ತಾ ಇದೆ ಅಂತ ಕೂಡ ಹೇಳಿದ್ರು ನಿನ್ನೆ. ಸೊ ಇವತ್ತು ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಸಿಎಸ್ ಪುಟ್ಟರಾಜು ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ. ಈ ವಿಚಾರವಾಗಿ ಸಿಎಸ್ ಪುಟ್ಟರಾಜು ಕೂಡ T5 ಜೊತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಯಾವುದೇ ರೀತಿ ಎದುರುವಂತ ಅವಶ್ಯಕತೆ ಇಲ್ಲ, ನನ್ನ ಬಳಿ ಏನೇ ದಾಖಲೆಗಳಿದ್ರು ಅದೆಲ್ಲವನ್ನು ಕೂಡ ಕೊಟ್ಟಿದ್ದೀನಿ. ಸೊ ಹೀಗಾಗಿ ಯಾವುದೇ ರೀತಿ ಅವ್ರು ಏನೇ ಪ್ಲಾನ್ ಮಾಡಿದ್ರು ಕೂಡ ನಮ್ಮನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ನಾವು ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಇಡೀ ರಾಜ್ಯದ ಜನತೆ ಅವರನ್ನ ನೋಡ್ತಾ ಇದ್ದಾರೆ, ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ಸಿಎಸ್ ಪುಟ್ಟರಾಜು ಕೂಡ ತಿಳಿಸಿದ್ದಾರೆ. ಸಚಿವ ಪುಟ್ಟರಾಜು ಮನೆ ಮೇಲೆ ಐಟಿ ದಾಳಿಗೆ ಖಂಡನೆ ವ್ಯಕ್ತವಾಗಿದೆ. ಮಂಡ್ಯದ ಚಿನ್ಕುಳ್ಳಿ ಗ್ರಾಮದಲ್ಲಿ ಏನು ಈ ಜೆಡಿಎಸ್ ಪ್ರತಿಭಟನೆಯನ್ನ ನಡೆಸುತ್ತಿದೆ. ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪುಟ್ಟರಾಜು ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಕುಮ್ಮಕ್ಕು ಮಾಡಿ ದಾಳಿ ಮಾಡುತ್ತಿದೆ ಅನ್ನೋ ಆರೋಪವನ್ನ ಮಾಡುತ್ತಿದ್ದಾರೆ ಕಾರ್ಯಕರ್ತರು. ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಹೀಗಾಗಿ ಕುಮಾರಸ್ವಾಮಿ ಏನನ್ನೇ ಹೇಳ್ತಾ ಇದ್ರು, ಐಟಿ ಮತ್ತು ಇಡಿನ ಅಸ್ತ್ರವಾಗಿ ಪ್ರಯೋಗಿಸ್ತಿದ್ದಾರೆ, ಅವರು ಒಂದ್ ರೀತಿ ಏಜೆಂಟ್ರಂತೆ ನಡ್ಕೊಳ್ತಿದ್ದಾರೆ ಅಂತ ಕೂಡ ನಿನ್ನೆ ಹೇಳಿದ್ರು. ಅದಾಗಿದ್ದ ಮಲ್ಗೆ ಅಂದ್ರೆ ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಪುಟ್ಟರಾಜು ಅವರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಪುಟ್ಟರಾಜು ಬೆಂಬಲಿಗರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಪ್ರತಿಭಟನೆ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಚಿನಕುರಳಿ ಗ್ರಾಮದಲ್ಲಿ ಜೆಡಿಎಸ್ ಪ್ರತಿಭಟನೆಯನ್ನ ನಡೆಸುತ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪುಟ್ಟರಾಜು ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಕುಮ್ಮಕ್ಕು ಮಾಡಿ ದಾಳಿ ಮಾಡುತ್ತಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಬೀದಿಗಿಳಿದು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುತ್ತಿರೋದು. ಇನ್ನೊಂದು ಕಡೆ ಏನು ಐಟಿ ಅಧಿಕಾರಿಗಳು ಸಿಎಸ್ ಪುಟ್ಟರಾಜು ಮನೆ ಮೇಲೆ ಇವತ್ತು ಐಟಿ ಶಾಕ್ ನೀಡಿತು. ಅಧಿಕಾರಿಗಳು ಕೂಡ ಈಗ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಆದ್ರೆ ಈ ಎಲ್ಲ ಅಸ್ತ್ರಕ್ಕೆ ಸಿಎಸ್ ಪುಟ್ಟರಾಜು ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಅವ್ರು ಈಗಾಗಲೇ ಹೇಳಿದ್ದಾರೆ, ನಾನು ಯಾವುದಕ್ಕೂ ಕೂಡ ಭಯ ಪಡೋದಿಲ್ಲ, ಭಯ ಪಡೋ ಅಗತ್ಯತೆನೂ ಇಲ್ಲ. ಅವ್ರು ಏನ್ ಕೇಳ್ತಾರೋ, ಅವ್ರು ಏನ್ ಪ್ರಶ್ನೆ ಮಾಡ್ತಾರೋ, ಅವ್ರು ಏನ್ ದಾಖಲೆಗಳನ್ನ ಕೇಳ್ತಾರೋ ಅವೆಲ್ಲ ದಾಖಲೆಗಳನ್ನು ಕೂಡ ನಾನು ಕೊಡ್ತೀನಿ, ಅವ್ರೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಬಹಳ ಎಲ್ಲ ಒಂದ್ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಆದ್ರೆ ಅವರ ಕಾರ್ಯಕರ್ತರು ಮಾತ್ರ ಸ್ವಲ್ಪ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜು ನೇರ ಸಂಪರ್ಕದಲ್ಲಿ. ಎಸ್ ಮೋಹನ್ ರಾಜು, ಈಗ ಐಟಿ ದಾಳಿಯನ್ನ ನಡೆಸಿದೆ ಸಿಎಸ್ ಪುಟ್ಟರಾಜು ಮನೆ ಮೇಲೂ ಕೂಡ, ಎಲ್ಲಿ ತನಕ ಬಂದಿದೆ ದಾಳಿ? ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ?
ಖಂಡಿತವಾಗ್ಲೂ ದಿವ್ಯಾ, ಏನು ಇಂದು ಬೆಳಿಗ್ಗೆ 5:30 ಒಂದು ಸಮಯದಲ್ಲಿ ಮಂಡ್ಯದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ CS ಪುಟ್ಟರಾಜು ಅವರ ಒಂದು ನಿವಾಸದ ಮೇಲೆ ಐಟಿ ದಾಳಿಯಾಗಿತ್ತು. ಅಂದ್ರೆ ಏಕಕಾಲದಲ್ಲಿ ಪುಟ್ಟರಾಜು ಅವರ ಮನೆ ಮತ್ತೆ ಮೈಸೂರಿನಲ್ಲಿ ಇರ್ತಕ್ಕಂಥ ಪುಟ್ಟರಾಜು ಅವರ ಅಣ್ಣನ ಮನೆ ಮೇಲೆ ಒಂದು ದಾಳಿ ನಡೆದಿತ್ತು. ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪುಟ್ಟರಾಜು ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ದಾಳಿಗೆ ನಾನು ಬೆದರೋದಿಲ್ಲ, ಇದರ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ಪುಟ್ಟರಾಜು ಅವರ ಮನೆ ಮುಂದೆ ಸಾವಿರಾರು ಬೆಂಬಲಿಗರು ಜಮಾಯಿಸಿದ್ರು. ಜೊತೆಗೆ ಒಂದು ಏನು ಚಿನಕುರಳಿಯಲ್ಲಿ ಇರ್ತಕ್ಕಂಥ ಮೈಸೂರು ಮತ್ತೆ ಚನ್ನರಾಯಪಟ್ಟಣದ ಒಂದು ರಸ್ತೆಯನ್ನು ತಡೆಯುವಂತ ಮುಖಾಂತರ ಒಂದು ಕೆಲವು ಗಂಟೆಗಳ ಕಾಲ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಈಗಷ್ಟೇ ಪುಟ್ಟರಾಜು ಅವರು ಎಂದಿನಂತೆ ತಮ್ಮ ಒಂದು ಕೆಲಸದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರು ತೆರಳಿದ್ದಾರೆ. ಅಂದ್ರೆ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೆಂಬಲಿಗನ ಒಂದು ಸಾವಾಗಿರೋದ್ರಿಂದ ಅಲ್ಲಿ ಹೋಗಿ ಅಲ್ಲಿಂದ ನೇರವಾಗಿ ಅವರು ಮೈಸೂರಿಗೆ ತೆರಳಿದ್ದಾರೆ. ಮೈಸೂರಿನಲ್ಲಿ ಏನು ಐಟಿ ರೈಡ್ ಆಗಿದೆ ಅವರ ಒಂದು ಅಣ್ಣನ ಮಗನ ಮನೆ ಮೇಲೆ, ಅಲ್ಲಿಗೂ ಕೂಡ ಪುಟ್ಟರಾಜು ಅವರು ಹೋಗಿ ಅವರ ಒಂದು ಅಣ್ಣನ ಮಗನ ಜೊತೆ ಒಂದು ಮಾತುಕತೆಯನ್ನು ನಡೆಸ್ತಾರೆ. ನಂತರ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಪರ ಒಂದು ಪ್ರಚಾರ ಕಾರ್ಯದಲ್ಲೂ ಇವತ್ತು ಅವರು ತೊಡಗಿಕೊಳ್ಳಲಿದ್ದಾರೆ. ಈಗ ಈ ಬಗ್ಗೆ ಅವರು ಪುಟ್ಟರಾಜು ಅವರೇ ಅಂದ್ರೆ ನಾವು ಇವತ್ತು ಪ್ರಚಾರದಲ್ಲಿ ಹೇಗೆ ಎಂದಿನಂತೆ ನಾನು ಪ್ರಚಾರದಲ್ಲಿ ತೊಡಗಿಕೊಳ್ತೇನೆ ಅನ್ನುವಂತ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಐಟಿ ಅಧಿಕಾರಿಗಳು ಇನ್ನೂ ಕೂಡ ಅವರ ಚಿನಕುರಳಿಯ ನಿವಾಸದಲ್ಲಿ ಒಂದು ದಾಳಿಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ ದಿವ್ಯಾ. ಹಾಗಿದ್ರೆ ಇವತ್ತಿನ ಸಾಮಾನ್ಯ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇರ್ತಾರೆ ಪುಟ್ಟರಾಜು ಅವರು. ಇವತ್ತು ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಚುನಾವಣೆ ಪ್ರಚಾರಕ್ಕೆ ಹೊರಟಿದ್ದಾರಾ ಪ್ರಚಾರಕ್ಕೆ ಅಥವಾ ಮನೆಯಲ್ಲೇ ಇದ್ದಾರಾ ಏನು? ಈಗಷ್ಟೇ ಅವರು ಚಿನಕುರಳಿ ನಿವಾಸದಿಂದ ನೇರ ಪಾಂಡವಪುರಕ್ಕೆ ತೆರಳಿದ್ರು. ಪಾಂಡವಪುರದಲ್ಲಿ ಕೂಡ ಸಾವಿರಾರು ಬೆಂಬಲಿಗರು ಅವರ ಪಾಂಡವಪುರದ ನಿವಾಸದ ಬಳಿ ಜಮಾಯಿಸಿದ್ರು. ಅವರನ್ನ ಅಲ್ಲಿ ಮಾತಾಡಿಸಿಕೊಂಡು ನೇರವಾಗಿ ಈಗ ಮೈಸೂರಿಗೆ ತೆರಳಿದ್ದಾರೆ. ಮೈಸೂರಿನಲ್ಲಿ ಸ್ವಲ್ಪ ಹೊತ್ತು ಇದ್ದು ನಂತರ ಅವರು ನೇರ ಮತ್ತೆ ಪಾಂಡವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಒಂದು ಪ್ರಚಾರದಲ್ಲಿ ತೊಡಗಿಕೊಳ್ತೇನೆ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ. ಈಗ ಅವರು ನೇರವಾಗಿ ಮೈಸೂರಿಗೆ ತೆರಳಿದ್ದಾರೆ. ಮೈಸೂರಿನಲ್ಲೂ ಕೂಡ ಅವರ ಒಂದು ಮತ್ತೊಂದು ನಿವಾಸದ ಮೇಲೆ ಏನು ಐಟಿ ದಾಳಿಯಾಗಿದೆ ಅಲ್ಲೂ ಕೂಡ ತೆರಳಿ ಒಂದು ಪರಿಶೀಲನೆ ನಡೆಸಿ ಅವರ ಅಲ್ಲಿ ಇರ್ತಕ್ಕಂಥ ಅವರ ಅಣ್ಣನ ಮಗನ ಜೊತೆ ಕೆಲವೊತ್ತು ಮಾತುಕತೆ ಮಾಡಿ ನಂತರ ಅವರು ಮತ್ತೆ ಪಾಂಡವಪುರಕ್ಕೆ ವಾಪಸ್ಸಾಗಲಿದ್ದಾರೆ ದಿವ್ಯಾ. ಓಕೆ, ಸಹಜವಾಗಿ ಜೆಡಿಎಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಇವತ್ತು GT ದೇವೇಗೌಡರು ಕೂಡ ಹೇಳಿದ್ರು, CS ಪುಟ್ಟರಾಜು ಕೂಡ ಹೇಳಿದ್ರು. ಅವ್ರೇನೇ ಅಸ್ತ್ರ ಪ್ರಯೋಗ ಮಾಡಿದ್ರು ಕೂಡ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬಳಿ ಏನೇ ದಾಖಲೆಗಳಿದ್ರು ನಾವು ಅದನ್ನ ಕೊಡ್ತೀವಿ, ನಾವು ಅದಕ್ಕೆ ಉತ್ತರ ಕೊಡೋದಕ್ಕೂ ರೆಡಿ ಅಂತ. ಹಾಗಿದ್ರೆ ಪ್ರತಿ ಬಾರಿನೂ JDS ಕಾಂಗ್ರೆಸ್ ಮನೆ ಮೇಲೆ ಯಾಕೆ ಐಟಿ ದಾಳಿ ಮಾಡುತ್ತೆ ಅನ್ನೋದು ಅವರು ಬೇಕು ಅಂತಾನೆ ಮಾಡ್ತಿರುವಂತ ಕೆಲಸಗಳಿವೆಲ್ಲ ಅಂತ ಈಗಾಗಲೇ ಕುಮಾರಸ್ವಾಮಿ ಹೇಳಿದ್ದಾರೆ. ಸೊ ಮುಂದಿನ ಹೋರಾಟ ಏನಾಗಿರಬಹುದು? ಖಂಡಿತವಾಗ್ಲೂ ದಿವ್ಯ ಇದೆ. ಇಲ್ಲ ಒಂದ್ ಕಡೆ ಈಗ ರಾಜಕೀಯವಾಗಿ ಒಂದು ಐಟಿ ದಾಳಿ ಪ್ರೇರಿತ ಅಂತ ಹೇಳ್ಬೋದು. ಯಾಕಂದ್ರೆ ಇದ್ರ ಬಗ್ಗೆ ಕೂಡ CS ಪುಟ್ಟರಾಜು ಅವರು ಹೇಳುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಐಟಿ ದಾಳಿ ನಡೆಸಿದೆ, ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಕೂಡ ನಮ್ಮ ಮೇಲೆ ಐಟಿ ದಾಳಿ ನಡೆಸೋದಕ್ಕೆ ಕಾರಣರಾಗಿದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಜೊತೆಗೆ ನಿನ್ನೆ ಸಂಜೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾತನಾಡುವಾಗಲೂ ಹೇಳಿದ್ರು, ನಮ್ಮ ಒಂದು JDS ನ ಮುಖಂಡರುಗಳ ಮೇಲೆ ಒಂದು ಐಟಿ ದಾಳಿ ಆಗ್ಬೋದು ಅಂತ. ಅದಾದ ಕೆಲವೇ ಗಂಟೆಗಳಲ್ಲಿ ಮಂಡ್ಯದಲ್ಲಿ ಈಗ ಪುಟ್ಟರಾಜು ಅವರ ನಿವಾಸದ ಮೇಲೆ ಐಟಿ ದಾಳಿಯಾಗಿದೆ. ಇದು ಎಲ್ಲ ಒಂದ್ ಕಡೆ JDS ಕಾರ್ಯಕರ್ತರು ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದ್ದು, ಇದು ಎಲ್ಲ ಒಂದ್ ಕಡೆ ಬಿಜೆಪಿಯ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ದಿವ್ಯಾ. ಓಕೆ ಮೋಹನ್ ರಾಜು, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.